ಬಿಜೆಪಿಯವರು ಅಯೋಗ್ಯರು. ಪ್ರಿಯಾಂಕ್ ಖರ್ಗೆ ಅವರು ಆಡಿದಂತಹ ಈ ಮಾತಿಗೆ ಬಿಜೆಪಿಯ ನಾಯಕರುಗಳು ತಿರುಗೇಟನ್ನು ಕೊಡ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟಕ್ಕರ್ ಕೊಟ್ಟಿದ್ದಾರೆ ಹೇಳಿಕೆಯ ಮೂಲಕ. ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಮಮತಾ ಬ್ಯಾನರ್ಜಿ ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ನವರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಿಂದ ಕಾಂಗ್ರೆಸ್ನವರನ್ನ ಗೆಟ್ ಔಟ್ ಅಂದಿದ್ದಾರೆ ದೀದಿ. ಇದೇ ಪ್ರಿಯಾಂಕ್ ಖರ್ಗೆಗೂ ಉತ್ತರ. ಆರ್ ಅಶೋಕ್ ಅವರ ಮಾತಿದು. ಶರದ್ ಪವಾರ್ ಅವರು ಕೂಡ ಗೆಟ್ ಔಟ್ ಅನ್ನೋದು ದೂರ ಇಲ್ಲ ಅಂತ ಹೇಳಿ ಟಾಂಗನ್ನು ಕೊಟ್ಟಿದ್ದಾರೆ. ಇಂಡಿಯಾ ಮೈತ್ರಿಕೂಟದ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪಿಸಿ ಆರ್ ಅಶೋಕ್ ಅವರು ಬಿಜೆಪಿಗರು ಅಯೋಗ್ಯರು ಅನ್ನುವಂತಹ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿರುವಂತಹದ್ದು. ಮಮತಾ ಬ್ಯಾನರ್ಜಿ ಅವರು ಕಾಂಗ್ರೆಸ್ಗೆ ಒಂದು ಸೀಟನ್ನು ನಾವು ಕೊಡಲ್ಲ ಅಂತ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಅವರು ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದಂಥವರು, ಒಂದು ರೀತಿ ಗೆಲ್ಲಕ್ಕೆ ಅಯೋಗ್ಯರು ಅಂತ ಮಮತಾ ಬ್ಯಾನರ್ಜಿ ಅವರು ತಿಳ್ಕೊಂಡಿರೋದಕ್ಕೋಸ್ಕರ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ಗಿಂತ ದೇಶದಲ್ಲಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಷ್ಟು MP ಗಳನ್ನು ಗೆಲ್ಲುತ್ತೋ ಅಷ್ಟನ್ನು ನಾನು ಪಶ್ಚಿಮ ಬಂಗಾಳದಲ್ಲೇ ನಾನು ಗೆಲ್ತೀನಿ ಅನ್ನೋ ಒಂದು ಹಂಬಿನಿಂದ ಮಮತಾ ಬ್ಯಾನರ್ಜಿ ಅವರು ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇರೋ ನಿಜ ಸ್ಥಿತಿನೂ ಹಂಗೆ. ಪಾರ್ಲಿಮೆಂಟಲ್ಲಿ ವಿರೋಧ ಪಕ್ಷದ ನಾಯಕ ಆಗೋಕ್ಕೆ ಯೋಗ್ಯತೆ ಇಲ್ಲದಂಥ ಕಾಂಗ್ರೆಸ್ ಅವರು ಒಂದೊಂದೇ ರಾಜ್ಯಗಳು ಇವತ್ತು ಅವರ ಪಾರ್ಟ್ನರ್ಸು, INDA ಪಾರ್ಟ್ನರ್ಸ್ಗಳು ಒಬ್ಬೊಬ್ಬರೇ ಕೈ ಬಿಟ್ಟು ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೈ ಬಿಡೋ ಅಂಥದ್ದಕ್ಕೆ ಈಗಾಗಲೇ ವೇದಿಕೆ ಸಿದ್ಧ ಆಗಿದೆ. ಬಿಹಾರಲ್ಲೂ ಕೂಡ ನಿತೀಶ್ ಕುಮಾರ್ ಅವರು ಬಿಡೋಕ್ಕೆ ಸಿದ್ಧ ಆಗಿದ್ದಾರೆ. ವೆಸ್ಟ್ ಬೆಂಗಾಲ್ ಆಗಿದೆ. ಮಹಾರಾಷ್ಟ್ರದಲ್ಲೂ ಕೂಡ ಶರದ್ ಪವಾರ್ ಇರ್ಬೋದು, ಒಬ್ಬೊಬ್ಬರೇ ಕೈ ಬಿಡೋ ಅಂಥದ್ದಕ್ಕೆ ಎಲ್ಲರೂ ತೀರ್ಮಾನ ಆಗಿರುವಂಥದ್ದು ಕಾಣ್ತಾ ಇದೆ. ನನಗನ್ಸ್ತದೆ ಈ ಮೈತ್ರಿಕೂಟ ಏನು ವೆಸ್ಟ್ ಎಂಡ್ ಹೋಟ್ಲಲ್ಲಿ ಚೆಂದಾಗಿ ಬಿರಿಯಾನಿ ತಿಂದು ಹೋಗಿದ್ದು ಒಂದೇ ಅವ್ರಿಗೆ ಗೇನ್ ಇಲ್ಲಿ. ವೆಸ್ಟ್ ಎಂಡ್ ಹೋಟ್ಲ ಬಿರಿಯಾನಿಯ ಗ್ಯಾರಂಟಿ ಒಂದೇ, ಅವರು ಒಟ್ಟಾಗಿರೋ ಗ್ಯಾರಂಟಿ ಇಲ್ಲ. ವೆಸ್ಟ್ ಎಂಡಿನ ಬಿರಿಯಾನಿ ಮಾತ್ರ ಗ್ಯಾರಂಟಿ, ಅವರು ಒಂದಾಗಿರೋ ಗ್ಯಾರಂಟಿ ಇಲ್ಲ. ಗ್ಯಾರಂಟಿ ಒಡೆಯೋದಂತೂ ಗ್ಯಾರಂಟಿ. ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆಗೆ ತಮ್ಮದೇ ಶೈಲಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ತಿರುಗೇಟನ್ನು ಕೊಟ್ಟಿರುವಂಥದ್ದು. ಈ ಮಾತಿನ ಜಟಾಪಟಿ, ವಾಕ್ಸಮರ, ಮಾತಿನ ಮಲ್ಲ ಯುದ್ಧ ಇವೆಲ್ಲವೂ ಕೂಡ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಯಾವ್ಯಾವ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ, ಮತ್ತು ಯಾವೆಲ್ಲ ವಿಚಾರಗಳ ಪ್ರಸ್ತಾಪ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.